So you guys are not following the ancient method, right? No, it's totally modernized winemaking all throughout the world. Okay. Ancient, which means let's take you use clay pots, which means they are having 100 or 150 liters of capacity, which means you need a huge space for that to come. And like I have heard, like years together they will keep the wine for the process and then they will take it out. Yeah, that's how So- the next stage you will go. Okay. Say hello to my beautiful cousins and guys, welcome back to my YouTube channel. This is going to be very different vlog because ಈ ವ್ಲಾಗಲ್ಲಿ ನಾನು ನಿಮಗೆ ಒಂದು ಅಮೇಝಿಂಗ್ ಬ್ಯೂಟಿಫುಲ್ ಆಗಿರೋ ಎಕ್ಸ್ಪೀರಿಯನ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ನೀವು ಯಾರಾದರೂ ಕಸಿನ್ಸ್ ಗೆಟ್ ಟುಗೆದರ್ ಇಲ್ಲಾಂದರೆ ಸ್ಮಾಲ್ ಫ್ಯಾಮಿಲಿ ಔಟಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಸ್ಮಾಲ್ ಲಾಂಗ್ ಡ್ರೈವ್ ಜೊತೆಗೆ ಅಂತ ಅಂದರೆ ಈ ಒಂದು ಪ್ಲೇಸ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಹಾಗೂ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ವೈನ್ ಯಾರ್ಡ್ಸ್ ಬೇಸಿಕಲಿ ಇದು ನಿಮಗೆ ತುಂಬಾ ಫ್ಯಾನ್ಸಿ ವರ್ಡ್ ಅನಿಸುತ್ತೆ ಅಲ್ವಾ? ಯಾರಿಗಾದರೂ ಫಸ್ಟ್ ಟೈಮ್ ಕೇಳಿದಾಗ ಫ್ಯಾನ್ಸಿನೇ ಅನಿಸುತ್ತೆ. ಬಿಕಾಸ್ ಇದು ನಮ್ಮ ಒಂದು ಕಲ್ಚರ್ ಅಲ್ಲ ಹಾಗೂ ನಮ್ಮ ಒಂದು ಟ್ರೆಡಿಷನ್ ಅಲ್ಲ. ಇದರ ಒರಿಜಿನೇಟ್ ಬಂದು ಪರ್ಷಿಯಾ, ಜಾರ್ಜಿಯಾ ಈ ಸೈಡಿಂದ ಆಗಿರೋದು. ನಮ್ಮ ಇಂಡಿಯಾದಲ್ಲಿ ಅದು ಸ್ಪೆಷಲಿ ಕರ್ನಾಟಕದಲ್ಲಿ ಒಂದು ವೈನ್ ಯಾರ್ಡ್ ಇದೆ ಹಾಗೂ ತುಂಬಾ ಬ್ರ್ಯಾಂಡೆಡ್ ವೈನ್ ಯಾರ್ಡ್ ಇದು, ಸುಲಾ ಅಂತ ಹೇಳಿ. ಈ ಸುಲಾ ವೈನ್ ಯಾರ್ಡಲ್ಲಿ ಒಳಗಡೆ ಏನೇನಿದೆ, ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ಲಿ ಗೈಸ್, ನೀವು ಇಲ್ಲಿಗೆ ವಿಸಿಟ್ ಮಾಡಬೇಕು ಅಂತ ಅಂದರೆ ಬ್ಯಾಂಗ್ಳೂರಿಂದ 50 ಕಿಲೋಮೀಟರ್ಸ್ ಚನ್ನಪಟ್ಟಣವರೆಗೂ ಡ್ರೈವ್ ಮಾಡಬೇಕಾಗುತ್ತೆ. ಹಾಗೂ ಗೂಗಲ್ ಮ್ಯಾಪಿನ ಲೊಕೇಶನ್ ಅಕ್ಯುರೇಟ್ ಆಗಿದೆ, ಅದ್ರದ್ದೇನು ತೊಂದರೆ ಇಲ್ಲ. ಆನ್ಲೈನ್ ಬುಕ್ಕಿಂಗ್ ಕೂಡ ಇರುತ್ತೆ, ಆಫ್ಲೈನ್ ಬುಕ್ಕಿಂಗ್ ಕೂಡ ಇರುತ್ತೆ. ಸೊ ಆನ್ಲೈನಲ್ಲಿ 400 ಪರ್ ಪರ್ಸನ್ನು ವೀಕ್ ಡೇಸಲ್ಲಿ ಹೋದರೆ, 600 ಪರ್ ಪರ್ಸನ್ನು ವೀಕೆಂಡ್ಸಲ್ಲಿ ಹೋದರೆ. ಟೋಟಲ್ ಆಗಿ ನಾವು 7 ಮೆಂಬರ್ಸ್ ಹೋಗಿದ್ವಿ. ಈ ಒಂದು ವೈನ್ ಯಾರ್ಡ್ ಟೂರ್ ತೊಗೊಳಕ್ಕೆ ಹಾಗೂ ಟೇಸ್ಟ್ ಮಾಡಲಿಕ್ಕೆ ಯಾವ ಥರ ಇರುತ್ತೆ ಅಂತ ಹೇಳಿ ಇದಂತೂ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ಅವರ ಒಂದು ಶೋರೂಮ್ ಸಿಗುತ್ತೆ. ಈ ಶೋರೂಮಲ್ಲಿ ನಿಮಗೆ ಯಾವ ಥರದ ಸಾಮಾನಿಲ್ಲ ಅಂತ ನೋಡ್ಬೋದು ಗುರು. ಬಿಕಾಸ್ ಇಲ್ಲಿ ಎಲ್ಲ ಥರ ವೈನ್ ಲವರ್ಸ್ಗೆ ಮಾತ್ರ ಎಲ್ಲ ಥರದ ಒಂದು ಗ್ಲಾಸಿಂದ ಹಿಡಿದು ಒಂದು ಟ್ರೇಯಿಂದ ಹಿಡಿದು ಪ್ರತಿಯೊಂದು ಥಿಂಗ್ಸ್ನ ಇಲ್ಲಿ ಸೆಲ್ ಮಾಡ್ತಾರೆ. ಇಟ್ಸ್ ಕೈಂಡ್ ಆಫ್ ಶೋರೂಮ್, ಬಟ್ ಎಕ್ಸ್ಪೆನ್ಸಿವ್ ಬಟ್ ವರ್ತ್ ಇಟ್ ಅಂತ ಹೇಳ್ಬೋದು. ಇನ್ನು ಆ್ಯಂಬಿಯನ್ಸ್ ವಿಷಯಕ್ಕೆ ಬಂದರೆ ಒಳಗಡೆ ಪ್ಲಾಂಟಿಗೆ ಎಂಟ್ರಿ ಆಗ್ತಿದ್ದಂಗೆ ಬೇರೆ ಲೋಕಕ್ಕೆ ಹೋದಂಗೆ ಆಗುತ್ತೆ. ಬಿಕಾಸ್ ಇದು ನಾರ್ಮಲ್ ಎಕ್ಸ್ಪೀರಿಯನ್ಸ್ ಅಲ್ಲ, ಯು ಆರ್ ಎಂಟ್ರಿಂಗ್ ಅ ವೈನ್ ಯಾರ್ಡು. ಕಂಪ್ಲೀಟ್ ಸೈಕಲ್ ಆಫ್ ವೈನ್ ಯಾವ ಥರ ಆಗುತ್ತೆ ಹಾಗೂ ಇಲ್ಲಿಯ ಒಂದು ಪ್ಯಾಕೇಜಿಂಗು, ಇಲ್ಲ ಸ್ಟೋರಿಂಗು ಎಲ್ಲದ್ರದ್ದು ಟೂರ್ ಕೊಡ್ತಾರೆ. ಸೊ ಬನ್ನಿ ಕೇಳೋಣ ನಮ್ಮ ವೈನ್ ಟೂರ್ ಗೈಡಿಂದನೇ ಯಾವ ಥರ ವೈನ್ ಸ್ಟೋರ್ ಆಗುತ್ತೆ ಹಾಗೂ ಪ್ರೆಪ್ ಆಗುತ್ತೆ ಅಂತ ಹೇಳಿ. Has been started in the year 1999 by the founder Raju Samant, and we in the winter collections of Sula we run under 3 wineries in Indian currently, and one is like Sula Nasik, and one more is Domain Dindori, and one more is Domain Sula. Domain Sula, which means you are standing over here, called Domain Sula. One more is Domain Dindori. Dindori is a small village name in the state of Maharashtra, which comes under district of Nasik, and it is 50 kilometers away from Nasik city. And for Dindori, the specialty of the Dindori is where proper wine cultivation happens over there in the Dindori, and so we have a huge lands over there, and we have a huge factory over there, and which runs upon per year production is 2 crores liter per year, and for this plant is 20 lakhs liter per year production, which means sufficient for 4 states: Karnataka, Tamil Nadu, Kerala, and Andhra Pradesh. These are the 4 states we will be covering from Domain Sula, and that's happening. And coming to the wine making process, it involves 5 major steps. The first one comes for harvest, crushing, fermentation, aging, and bottling. These are the major 5 steps. And before going for this process, I will briefly telling what the major ingredient we need here. The major ingredient for the making of wine is for grapes. There are 2 types of grapes: green grapes and black grapes. From green grapes, you are making white wines here. From black grapes, you are making red wines and rosé wines. For where coming to this process of winemaking, the first one is harvest. Indian harvesting time period is as an Indian climate zone is Jan to March. Only 3 months in here, and remaining months is the processing of your wine happens here. And the next comes to crushing the grapes from your vineyards and directly travel to here for the crushing process. As we standing the place we call as a crush pad,
as we will be crushing all the grapes over here. These are all the machineries we will be using. And in these of machineries I will be detailing these two are named called pneumatic press. In this pneumatic press we will be crushing most of green grapes, which means for white wine making. Using the white wine making. After taking grapes inside, we directly putting from the opening of this bowl over here. We will be putting grapes by using a hopper. After using a hopper, we will be grapes going inside. And later we will be using for closing that will be crushing the grapes after injecting a gas into it, which means the small amount simple principle like parachute. Parachute don't require more air to get into enlarge the size. It requires just small amount of air to enlarge the parachute. So balloon also requires small amount of air to enlarge the balloon, and grape crushes in the between of the balloon and the tank of the wall. So grape crushes and we get the segregated juice from there. So segregated juice we will be taking from our outlets through the insulated pipes. We will be traveling juice inside for the tanks for fermentation tanks, and remaining parts, skins, seeds, stems stay inside. We will be not using the further process, so just we are using the juice from the green grapes for the next process called fermentation. Grapes are segregated, stems separated and berries separated. And because we will be requiring skins for the fermentation process for the black grape crushing, so we will be just using a destemmer to segregate the stems separated. After the stems separated, that will be thrown one side, and the berries separated will be directly dropped in the crusher, which means there is a crusher of that side. We will be keeping it down to the destemmer, that will be directly dropped into crusher and go for crushing process, which means the skins will be contact with the stem, all the seeds and the juice all of. We will be passing the process for the process of fermentation. These are called stainless steel tanks over here. Primary use is for these tanks is fermentation. After fermentation, you can use for aging of your wines. After aging, you can use for storage purpose of your wine. This means till the demand can move the bottle of. So if there is no demand, you can put the loss of this demand. You will be making bankrupt. So when the demand is there, so we use the same tank for storage. As these are the tanks primary use for this for fermentation process. The fermentation is a process where we are turning the grape juice into alcohol by adding the yeast here. There is a yeast name called Saccharomyces cerevisiae. That's a single cellular yeast that will be, after adding the yeast to the juice, yeast will be eating the sugarness and converting all the sugar into alcohol here. That's a natural way of converting alcohol over here. So that's the fermentation process happens for the time period of here. For red wines, usually take longer period, 20 to 30 days. White wines is lesser, say 7 to 15 days. Desert wines little lesser, 1 week. At least 7 days. Rose wines, little more lesser to the red wines, like 10 to 20 days. That's the time. It takes lesser compared to the red wines. And coming to sparkling wines go for double time fermentation here. In single fermentation, when the fermentation period is going on, you get to get alcohol as a major byproduct. There is the two more byproducts. One is heat, one more is carbon dioxide. When heat is generated, we will be manually temperature control. These are the tanks and the temperature control manually. We will be keeping the temperature 15 to 18. That's ideal. Our in-house refrigerator temperature, not to kill the heat, to maintain the chill temperature, control the heat temperature. So we will be keeping the keeping the the primary use of the grape juice. So the only ಸೊ ಇಲ್ಲಿವರೆಗೆ ಯಾವ ಥರ ಗ್ರೇಪ್ಸ್ ಒಳಗೆ ಬರುತ್ತೆ, ಯಾವ ಥರ ಕಟ್ ಆಗುತ್ತೆ ಹಾಗೂ ಫರ್ಮೆಂಟೇಷನ್ಗೆ ಯಾವ ಥರ ಜ್ಯೂಸ್ ಹೊರಗೆ ಬಂದು ಸ್ಟೋರ್ ಆಗುತ್ತೆ ಅನ್ನೋದು ಹೇಳಿದರು. ಬನ್ನಿ ಇಲ್ಲಿಂದ ನೋಡೋಣ ಯಾವ ಥರ ಏಜ್ ವೈಸ್ ಏಜಿಂಗ್ ಅಂತ ಇರುತ್ತೆ ವೈನ್ಗೆ, ಅದು ಯಾವ ಥರ ಸ್ಟೋರ್ ಆಗುತ್ತೆ ಹಾಗೂ ಇವರ ಒಂದು ಸ್ಟೋರೇಜ್ ಪ್ಲಾಂಟ್ ಹೇಗಿದೆ ಅಂತ ಹೇಳಿ. There are two types of oak barrels, French oak barrel, American oak barrel. In terms of these names, they travel from these countries, France and USA, where French oak barrel having a sweeter more notes, having a vanilla, hazelnut, different notes. But like the American barrel is of spicier texture, they are having pepper notes and like leather, tobacco, all these notes we will be getting. And wine maker will be taking called what wine it will go in the what time period, what type of oak barrel. In terms of here, we might be keeping in mind what style of wine making, we'll be choosing the barrels here. And where aging starts from 6 months, 1 year, 2 years, 3, 4, 10, 100 years. Aging here max is 2 years. ಈ ಒಂದು ಸೆಕ್ಷನಲ್ಲಿ ಏಜ್ ವೈಸ್ ವೈನ್ ಸ್ಟೋರ್ ಆಗುತ್ತೆ. ಇದು ಗ್ರೇಪ್ನ ಒಂದು ಬೆಳೆಯುವ ಜಾಗ, ಗ್ರೇಪ್ ಯಾರ್ಡ್ ಇದು. ನಾವು ಹೋಗಿದ್ದ ಸೀಸನ್ ಅನ್ಸೀಸನ್ ಆಗಿತ್ತು, ಸೊ ಇನ್ನೂ ಸ್ಟಿಲ್ ಗ್ರೇಪ್ಸ್ನ ಗ್ರೋಯಿಂಗ್ ಸ್ಟೇಜಲ್ಲಿ ಇತ್ತು. ದ ಲಾಸ್ಟ್ ಎಕ್ಸೈಟಿಂಗ್ ಸೆಕ್ಷನ್ ಇದು ಟೇಸ್ಟಿಂಗ್ ಸೆಕ್ಷನ್. ಟೇಸ್ಟಿಂಗಲ್ಲಿ 6 ವೆರೈಟೀಸ್ ಆಫ್ ವೈನ್ನ ಇವ್ರು ನಮಗೆ ಟೇಸ್ಟಿಗೆ ಕೊಡ್ತಾರೆ, 25 ml.
whole body of wine. The thin glass easily breakable and acts as a translucent. When you're keeping a wine catching with this way of some fancy James Bond thing where it is you inspired. When you're catching this, the body from your heart will be passing the palm to the body of your wine, which has a direct contact over here. Acts as a translucent glass. That's change your temperature of wine frequently. So always catch your wine glass this way. And here we go, Shante and cheers ಅಂತ ಹೇಳ್ತಾ we tried our first wine. ಸೊ ದಟ್ಸ್ ದ ರ್ಯಾಪ್ ಗೈಸ್. ಇಟ್ ವಾಸ್ ಒನ್ ಹೆಲ್ ಆಫ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ವೈನ್ ಲವರ್ಸ್ ಆಗಿದ್ರೆ, ಇಲ್ಲಾಂದರೆ ಯಾರಿಗಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದರೆ, ದಿಸ್ ಈಸ್ ಒನ್ ಆಫ್ ದ ಪ್ಲೇಸ್ ನಿಯರ್ ಬ್ಯಾಂಗ್ಳೂರ್. ನೀವು ಈ ಪ್ಲೇಸ್ನ ವಿಸಿಟ್ ಮಾಡಿ ಹಾಗೂ ಎಕ್ಸ್ಪೀರಿಯನ್ಸ್ ಮಾಡಿ. ವಿತ್ ಅ ಬಿಗ್ ಸ್ಮೈಲ್, ಸೇಯಿಂಗ್ ಯು ಆಲ್ ಬಾಯ್ ಆ್ಯಂಡ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.